ನಮಸ್ಕಾರ. ಇವತ್ತು ನಾವು ಜುಪಿಟರ್ ಡಿಜಿಟಲ್ ಬ್ಯಾಂಕ್ ಅಕೌಂಟ್ ತೆರೆಯೋದು ಹೇಗೆ ಅಂತ ನೋಡೋಣ. ಇದಕ್ಕಾಗಿ ನಾವು ಹಲವಾರು ಆನ್ಲೈನ್ ಗೈಡ್ಗಳಿಂದ ಮಾಹಿತಿಯನ್ನ ಒಟ್ಟು ಸೇರಿಸಿ ನಿಮ್ಗೆ ಒಂದು ಕಂಪ್ಲೀಟ್ ಚಿತ್ರಣ ಕೊಡ್ತಾ ಇದ್ದೀವಿ. ಮೊದಲಿಗೆ ಜುಪಿಟರ್ ಬ್ಯಾಂಕ್ ನಮ್ಗೆ ಏನು ಪ್ರಾಮಿಸ್ ಮಾಡುತ್ತೆ ಅಂತ ಶುರು ಮಾಡೋಣ. ಅವರ ಪ್ರಮುಖ ಆಶ್ವಾಸನೆ ಏನು ಗೊತ್ತಾ? ಮನೆಯಲ್ಲೇ ಕೂತು ಪೂರ್ತಿ ಡಿಜಿಟಲ್ ಆಗಿ ಒಂದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡ್ಬೋದು ಅನ್ನೋದು. ಸರಿ, ಹಾಗಾದ್ರೆ ಈ ಡಿಜಿಟಲ್ ಅಕೌಂಟ್ ನೋಡಿದ ತಕ್ಷಣ ಯಾಕಿಷ್ಟೊಂದು ಅಟ್ರಾಕ್ಟಿವ್ ಅನ್ಸುತ್ತೆ? ಬನ್ನಿ ಸ್ವಲ್ಪ ಡೀಪಾಗಿ ನೋಡೋಣ. ಇದರ ಮೇನ್ ಸೆಲ್ಲಿಂಗ್ ಪಾಯಿಂಟ್ಸ್ ಏನು ಅಂದ್ರೆ, ಇದು 100% ಡಿಜಿಟಲ್ ಪ್ರಾಸೆಸ್. ಎರಡನೇದು, ಫೆಡರಲ್ ಬ್ಯಾಂಕ್ ಜೊತೆ ಪಾರ್ಟ್ನರ್ಶಿಪ್ ಇರೋದ್ರಿಂದ ಸೇಫ್ಟಿ ಬಗ್ಗೆ ಚಿಂತೆ ಇಲ್ಲ. ಜೊತೆಗೆ ನಾವ್ ಮಾಡೋ ಖರ್ಚಿಗೆ ರಿವಾರ್ಡ್ಸ್ ಕೂಡ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅನ್ನೋ ಒಂದು ದೊಡ್ಡ ಭರವಸೆ. ಹಾಗಾದ್ರೆ ಈಗ ಅಕೌಂಟ್ ಓಪನ್ ಮಾಡೋದು ಹೇಗೆ ಅನ್ನೋ ರಿಯಲ್ ಪ್ರಾಸೆಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನಾವು ಎಲ್ಲಾ ಸೋರ್ಸ್ಗಳಿಂದ ಮಾಹಿತಿಯನ್ನ ಕಂಬೈನ್ ಮಾಡಿ ಹೇಳ್ತಾ ಇದ್ದೀವಿ. ಪ್ರಾಸೆಸ್ ಶುರು ಮಾಡೋದು ತುಂಬಾ ಸಿಂಪಲ್. ಮಾಡ್ಬೇಕಾಗಿರೋದಿಷ್ಟೇ, ಪ್ಲೇಸ್ಟೋರ್ನಿಂದ ಜುಪಿಟರ್ ಆಪ್ ಡೌನ್ಲೋಡ್ ಮಾಡಿ. ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ OTP ಮೂಲಕ ವೆರಿಫೈ ಮಾಡಿದ್ರೆ ಮೊದಲನೇ ಹಂತ ಮುಗೀತು. ಮುಂದಿನ ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟ್. ಅದೇ KYC ಅಂದ್ರೆ ನಿಮ್ಮ ಗ್ರಾಹಕರನ್ನು ತಿಳಿದುಕೊಳ್ಳಿ ಅನ್ನೋ ಪ್ರೋಸೆಸ್. ಇಲ್ಲಿ ನಿಮ್ಮ ಪ್ಯಾನ್ ಮತ್ತೆ ಆಧಾರ್ ಡೀಟೇಲ್ಸ್ ಎರಡನ್ನೂ ವೆರಿಫೈ ಮಾಡ್ತಾರೆ. ಹೇಗೆ ಅಂದ್ರೆ, ನಿಮ್ಮ ಮೊಬೈಲ್ಗೆ ಬರುವ OTP ಅಂದ್ರೆ ಒನ್ ಟೈಮ್ ಪಾಸ್ವರ್ಡ್ ಬಳಸಿ ಪೂರ್ತಿಯಾಗಿ ಡಿಜಿಟಲ್ ಆಗಿ ವೆರಿಫಿಕೇಶನ್ ಆಗುತ್ತೆ. ಒಮ್ಮೆ KYC ಮುಗಿದ್ಮೇಲೆ ನಿಮ್ಮ ಕಂಪ್ಲೀಟ್ ಪ್ರೊಫೈಲ್ ಬಿಲ್ಡ್ ಮಾಡೋಕೆ ಬ್ಯಾಂಕ್ ಕೆಲವು ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ಅಂದ್ರೆ ನಿಮ್ಮ ಅಡ್ರೆಸ್, ತಂದೆ ತಾಯಿ ಹೆಸರು, ನಿಮ್ಮ ವೃತ್ತಿ, ಆದಾಯ, ಈ ರೀತಿಯ ಮಾಹಿತಿಗಳನ್ನು ತುಂಬಿಸಬೇಕಾಗುತ್ತೆ. ಸರಿ, ಅಕೌಂಟ್ ಆಕ್ಟಿವೇಟ್ ಆಗೋಕೆ ಮುಂಚೆ ಇನ್ನೂ ಒಂದೆರಡು ಸಣ್ಣ ಆದ್ರೆ ಇಂಪಾರ್ಟೆಂಟ್ ವೆರಿಫಿಕೇಶನ್ ಸ್ಟೆಪ್ಸ್ ಬಾಕಿ ಇವೆ. ಅದನ್ನ ಮುಗಿಸ್ಬೇಕು. ಅದೇನಪ್ಪಾ ಅಂದ್ರೆ, ಆಪ್ ಒಳಗೆ ಒಂದು ವೆರಿಫಿಕೇಶನ್ ಇರುತ್ತೆ. ಇಲ್ಲಿ ನಿಮ್ಮ ಫೋನ್ ಕ್ಯಾಮೆರಾ ಬಳಸಿ ಒಂದು ಕ್ಲಿಯರ್ ಸೆಲ್ಫಿ ತಗೋಬೇಕು. ಆಮೇಲೆ ಸ್ಕ್ರೀನ್ ಮೇಲೆ 4 ನಂಬರ್ಸ್ ಕಾಣಿಸುತ್ತೆ. ಅದನ್ನ ಗಟ್ಟಿಯಾಗಿ ಓದಿ ವಾಯ್ಸ್ ರೆಕಾರ್ಡ್ ಮಾಡಬೇಕು. ಇದು ನಿಮ್ಮ ಐಡೆಂಟಿಟಿ ವೆರಿಫೈ ಮಾಡೋಕೆ ಒಂದು ಮೊದಲನೇ ಲೇಯರ್ ಅಷ್ಟೇ. ಇನ್ನು ಫೈನಲ್ ಸ್ಟೆಪ್, ಅಕೌಂಟ್ನ ಎಲ್ಲಾ ಫೀಚರ್ಸ್ ಅನ್ಲಾಕ್ ಆಗ್ಬೇಕು ಅಂದ್ರೆ ಬ್ಯಾಂಕ್ ಏಜೆಂಟ್ ಜೊತೆ ಒಂದು ಲೈವ್ ವಿಡಿಯೋ ಕಾಲ್ ಮಾಡಬೇಕು. ಈ ಕಾಲ್ ಶುರು ಮಾಡಕ್ ಮುಂಚೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಸ್ತುಗಳನ್ನ ರೆಡಿಯಾಗಿ ಇಟ್ಕೊಳ್ಳಿ. ಅಂದ್ರೆ ನಿಮ್ಮ ಒರಿಜಿನಲ್ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಒಂದು ಖಾಲಿ ಬಿಳಿ ಪೇಪರ್ ಮತ್ತೆ ಒಂದು ಪೆನ್. ಓಕೆ, ಈಗ ಅಕೌಂಟ್ ಓಪನ್ ಆಯ್ತು ಅಂತ ಅನ್ಕೊಳ್ಳೋಣ. ಆದ್ರೆ ಇಲ್ಲೇ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅವರ ಶುರುವಿನ ಪ್ರಾಮಿಸ್ ಬಗ್ಗೆನೇ ಒಂದು ಪ್ರಶ್ನೆ ಇದು. ಹಾಗಾದ್ರೆ ಆ ಪ್ರಶ್ನೆ ಏನು? ಇದು ನಿಜವಾಗ್ಲೂ ಒಂದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಹೌದಾ ಅಲ್ವಾ? ಯಾಕಂದ್ರೆ ನಮಗೆ ಸಿಕ್ಕಿರೋ ಮಾಹಿತಿಯಲ್ಲಿ ಇಲ್ಲೊಂದು ದೊಡ್ಡ ಕನ್ಫ್ಯೂಷನ್ ಇದೆ. ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ಇಲ್ಲೇ ನೋಡಿ ಅಸಲ್ಲಿ ಟ್ವಿಸ್ಟ್ ಇರೋದು. ಅವರು ಮೊದಲು ಹೇಳಿದ್ದ ಮಾತಿಗೆ ವಿರುದ್ಧವಾಗಿ ಜುಪಿಟರ್ ಈಗ ಪ್ರತಿ ತಿಂಗಳು ಕನಿಷ್ಠ 5,000 ರೂಪಾಯಿ ಆವ್ರೇಜ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದನ್ನ ಕಂಪಲ್ಸರಿ ಮಾಡಿದೆ. ಆಯ್ತು, ಕನಿಷ್ಠ ಬ್ಯಾಲೆನ್ಸ್ ಒಂದೇನಾ ಖರ್ಚು? ಇಲ್ಲ, ಬೇರೆ ಚಾರ್ಜಸ್ ಕೂಡ ಇವೆ. ಇಲ್ಲಿ ನೋಡಿ, ನಿಮ್ಗೆ ಫಿಸಿಕಲ್ ಡೆಬಿಟ್ ಕಾರ್ಡ್ ಬೇಕು ಅಂದ್ರೆ ಅದಕ್ಕೆ ಒಂದು ಸಲ ಇಶ್ಯೂಯನ್ಸ್ ಫೀಸ್ ಕೊಡಬೇಕು. ಅಷ್ಟೇ ಅಲ್ಲ, ನೀವು ಫಿಸಿಕಲ್ ಕಾರ್ಡ್ ಬಳಸಿ ಅಥವಾ ಬರೀ ವರ್ಚುವಲ್ ಕಾರ್ಡ್ ಬಳಸಿ ಎರಡಕ್ಕೂ ವರ್ಷ ಆನ್ಯುವಲ್ ಫೀ ಅಂತ ಕಟ್ಟಲೇಬೇಕು. ಸರಿ, ವರ್ಚುವಲ್ ಕಾರ್ಡ್ ಮತ್ತೆ ಫಿಸಿಕಲ್ ಕಾರ್ಡ್, ಈ ಎರಡು ಆಪ್ಷನ್ಸ್ ಬಗ್ಗೆ ಮಾತಾಡೋಣ. ಎರಡಕ್ಕೂ ವಾರ್ಷಿಕ ಶುಲ್ಕ ಒಂದೇ ಆದ್ರೆ ಇವೆರಡರ ನಡುವೆ ಇರೋ ವ್ಯತ್ಯಾಸಗಳೇನು? ಇದು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ವ್ಯತ್ಯಾಸಗಳು ತುಂಬಾನೇ ಇವೆ. ಫಿಸಿಕಲ್ ಕಾರ್ಡ್ ಇದ್ರೆ ATMನಿಂದ ಹಣ ಫ್ರೀಯಾಗಿ ತೆಗಿಬೋದು. ಬೇರೆ ದೇಶಗಳಲ್ಲಿ ಕಾರ್ಡ್ ಬಳಸಿದ್ರೆ ಫಾರೆಕ್ಸ್ ಫೀಸ್ ಕೂಡ ಇಲ್ಲ. ಆದ್ರೆ ವರ್ಚುವಲ್ ಕಾರ್ಡ್ಗೆ ಈ ಸೌಲಭ್ಯಗಳಿಲ್ಲ. ಅಷ್ಟೇ ಅಲ್ಲ, ಫಿಸಿಕಲ್ ಕಾರ್ಡ್ ಜೊತೆ ರಿವಾರ್ಡ್ ಪಾಯಿಂಟ್ಸ್ ಜಾಸ್ತಿ ಸಿಗುತ್ತೆ ಮತ್ತೆ ಪ್ರೋ ಮೆಂಬರ್ಶಿಪ್ ಕೂಡ ಸಿಗುತ್ತೆ. ಎರಡಕ್ಕೂ ವರ್ಷದ ಫೀಸ್ ಒಂದೇ ಆಗಿರೋದ್ರಿಂದ ಫಿಸಿಕಲ್ ಕಾರ್ಡ್ ತಗೊಳ್ಳೋದೇ ಹೆಚ್ಚಿನವರಿಗೆ ಬೆಸ್ಟ್ ಆಪ್ಷನ್ ಅನ್ಸತ್ತೆ. ಹಾಗಾದ್ರೆ ಎಲ್ಲ ಅಳೆದು ತೂಗಿ ನೋಡಿದಾಗ ಅಂತಿಮ ತೀರ್ಮಾನ ಏನು? ಒಂದು ಕಡೆ ಅಕೌಂಟ್ ಓಪನ್ ಮಾಡೋದು ಸುಲಭವಾಗಿದೆ, ಇನ್ನೊಂದ್ ಕಡೆ ಅದಕ್ಕೆ ತಗುಲುವ ನಿಜವಾದ ಖರ್ಚು ವೆಚ್ಚಗಳು. ಇದರಿಂದ ನಾವು ಏನರ್ಥ ಮಾಡ್ಕೋಬೇಕು? ಮೊದಲು ಪಾಸಿಟಿವ್ಸ್ ನೋಡೋಣ. ಇದರ ದೊಡ್ಡ ಅನುಕೂಲ ಅಂದ್ರೆ ಇದು ಕಂಪ್ಲೀಟ್ ಡಿಜಿಟಲ್ ಪ್ರಾಸೆಸ್. ತುಂಬಾ ಫಾಸ್ಟ್ ಆಗಿದೆ. ಆಪ್ ಇಂಟರ್ಫೇಸ್ ತುಂಬಾ ಕ್ಲೀನ್ ಮತ್ತು ಮಾಡರ್ನ್ ಆಗಿದೆ. ನಾವು ಮಾಡೋ ಖರ್ಚಿಗೆ ರಿವಾರ್ಡ್ಸ್, ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಫೆಡರಲ್ ಬ್ಯಾಂಕ್ ಜೊತೆ ಪಾರ್ಟ್ನರ್ಶಿಪ್ ಇರೋದ್ರಿಂದ ಸೇಫ್ಟಿ ಬಗ್ಗೆನೂ ಯೋಚನೆ ಮಾಡಬೇಕಿಲ್ಲ. ಮುಖ್ಯವಾಗಿ ಬ್ಯಾಂಕಿಗೆ ಅಲೆಯೋ ಕೆಲ್ಸನೇ ಇಲ್ಲ. ಆದ್ರೆ ನಾಣ್ಯದ ಇನ್ನೊಂದು ಮುಖಾನೂ ನೋಡ್ಬೇಕು. ಇದರಲ್ಲಿರೋ ತೊಂದರೆಗಳೇನು? ಮೊದಲನೆಯದು ಮತ್ತು ಬಹುಮುಖ್ಯವಾಗಿ, ಇದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಲ್ಲ. ತಿಂಗಳಿಗೆ 5,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಡ್ಲೇಬೇಕು. ವರ್ಚುವಲ್ ಇರ್ಲಿ ಫಿಸಿಕಲ್ ಇರ್ಲಿ, ಎರಡೂ ಕಾರ್ಡ್ಗಳಿಗೆ ವಾರ್ಷಿಕ ಶುಲ್ಕ ಇದೆ. ಜೊತೆಗೆ ಫಿಸಿಕಲ್ ಕಾರ್ಡ್ಗೆ ಒನ್ ಟೈಮ್ ಇಶ್ಯೂಯನ್ಸ್ ಚಾರ್ಜ್ ಬೇರೆ. ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ.
ಈ ಡಿಜಿಟಲ್ ಬ್ಯಾಂಕಿಂಗ್ನ ಅನುಕೂಲಕ್ಕೋಸ್ಕರ ಈ ಹೊಸದಾಗಿ ಗೊತ್ತಾದ ಖರ್ಚು ವೆಚ್ಚಗಳನ್ನು ಒಪ್ಪಿಕೊಳ್ಳೋದು ಸರಿನಾ? ಈ ಪ್ರಶ್ನೆಗೆ ಉತ್ತರ ಪ್ರತಿಯೊಬ್ಬರ ವೈಯಕ್ತಿಕ ಅಗತ್ಯ ಮತ್ತು ಆದ್ಯತೆಗಳ ಮೇಲೆ ನಿಂತಿದೆ. ಇಷ್ಟೊತ್ತು ಈ ವಿವರಣೆಯನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.